ನಮಸ್ಕಾರ. ಪ್ರತಿಯೊಬ್ಬನ ಜೀವನದಲ್ಲಿ ಕರ್ತವ್ಯ ಅನ್ನೋದು ಯಶಸ್ಸನ್ನು ಮತ್ತು ಸಾರ್ಥಕತೆಯನ್ನು ಪಡ್ಕೊಳ್ಳಲಿಕ್ಕೆ ತುಂಬ ಮಹತ್ವದ್ದು. ಒಂದು ಸಣ್ಣ ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಅರಿತು ಮಾಡಿದಾಗ ಮನೆಯನ್ನು ನಡೆಸೋದು ತುಂಬ ಸುಲಭ ಆಗಿಬಿಡುತ್ತೆ. ಮನೆಯಲ್ಲಿರೋರೆಲ್ಲರೂ ಸುಖವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಒಂದು ಸಂಸ್ಥೆಯನ್ನು ನಡೆಸುವಾಗಲೂ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಅರಿತು ಮಾಡಬೇಕು. ಹಾಗೆ ದೇಶವ ಸುಖವಾಗಿರಬೇಕು ಅಂದ್ರೂ ಕೂಡ ದೇಶದಲ್ಲಿರೋರೆಲ್ಲರೂ ತಮ್ಮ ಕರ್ತವ್ಯವನ್ನು ಅರಿತು ಮಾಡಿದಾಗ ದೇಶ ಸುಖವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಬ್ರಹ್ಮಾಂಡಕ್ಕೂ ಇದೇ ನಿಯಮ ಅನ್ವಯ ಆಗುತ್ತೆ. ಅದಕ್ಕಾಗಿ ಜೀವನದಲ್ಲಿ ಕರ್ತವ್ಯವನ್ನು ಅರಿತುಕೊಳ್ಳೋದು ತುಂಬ ಮುಖ್ಯ, ಕರ್ತವ್ಯದ ಅರಿವು. ಆದರೆ ಈ ಕರ್ತವ್ಯ ಅನ್ನೋದು ಕಾಲಕ್ಕೆ ತಕ್ಕಂತೆ, ವ್ಯಕ್ತಿಗೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಪ್ರದೇಶಕ್ಕೆ ತಕ್ಕಂತೆ, ಪದಾರ್ಥಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಇದೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಕರ್ತವ್ಯದ ಅರಿವನ್ನು ಹೆಚ್ಚಿಸ್ಕೊಳ್ಳೋದು ಸುಲಭ ಅಲ್ಲ. ಜೀವನದ ಗುರಿಯನ್ನು ನಿಶ್ಚಯ ಮಾಡಿದಾಗ ಕರ್ತವ್ಯ ಏನು ಅಂತ ನಿಶ್ಚಯ ಮಾಡೋದು ಸುಲಭ ಆಗಿಬಿಡುತ್ತೆ. ಆವಾಗ ಕರ್ತವ್ಯದ ಅರಿವು ಜಾಗೃತವಾಗುತ್ತೆ. ಕರ್ತವ್ಯದ ಅರಿವು ಜಾಗೃತ ಆದಮೇಲೆ ದಿನಚರಿ ಅನ್ನೋದು ಸರಿಯಾಗಿಬಿಡುತ್ತೆ. ಯಾರ್ದಾದ್ರೂ ದಿನಚರಿ ಸರಿ ಇರಲಿಲ್ಲ ಅಂತಾದರೆ ಅವರು ಕರ್ತವ್ಯ ಭ್ರಷ್ಟರಾಗಿದ್ದಾರೆ ಅಂತಲೇ ಅರ್ಥ. ಕರ್ತವ್ಯ ಭ್ರಷ್ಟರು ಯಾಕಾಗಿದ್ದಾರೆ? ಜೀವನದಲ್ಲಿ ಗುರಿ ಅನ್ನೋದನ್ನು ನಿಶ್ಚಯನೇ ಮಾಡಿಕೊಂಡಿಲ್ಲ ಅವರು. ಹೀಗಾಗಿ ಅವರು ಕರ್ತವ್ಯ ಭ್ರಷ್ಟರಾಗ್ಬಿಡ್ತಾರೆ. ಅದಕ್ಕಾಗಿ ಇಡೀ ಜಗತ್ತಿನಲ್ಲೇ ಯುವ ದೇಶ ಅನ್ನುವ ಖ್ಯಾತಿಗೆ ಒಳಗಾಗಿರ್ತಕ್ಕಂತಹ ಭಾರತದ ನಾವೆಲ್ಲ ಯುವಕರು ಜೀವನದ ಗುರಿಯನ್ನು ನಿಶ್ಚಯ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕರ್ತವ್ಯದ ಅರಿವನ್ನು ಹೆಚ್ಚಿಸಿಕೊಂಡು ದಿನಚರಿಯನ್ನು ಸುಧಾರಿಸಿಕೊಂಡದ್ದೇ ಆದರೆ ಖಂಡಿತವಾಗಿಯೂ ಭಾರತ ವಿಶ್ವಗುರು ಆಗುತ್ತೆ. ಭಾರತ ಉನ್ನತಕ್ಕೆ ಇರುತ್ತೆ. ನಮ್ಮ ಜೀವನವೂ ಭಾರತದ ಜೊತೆಗೇನೆ ಉನ್ನತಿಗೆ ಏರುತ್ತೆ. ಭಾರತದ ಸ್ವಪ್ನ ಮತ್ತು ನಮ್ಮ ಸ್ವಪ್ನ, ನಮ್ಮ ಕನಸು ಮತ್ತು ಭಾರತದ ಕನಸು ಇದು ಬೇರೆ ಬೇರೆ ಆಗಬಾರ್ದು. ಎರಡೂ ಕನಸುಗಳು ಒಂದಾದಾಗ ಭಾರತ ಶ್ರೇಷ್ಠ ದೇಶವಾಗಿ ಮೆರೆಯೋದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕಾಗಿ ನಾವು ನಮ್ಮ ಜೀವನದ ಗುರಿ, ಕರ್ತವ್ಯದ ಅರಿವು ಮತ್ತು ಯೋಗ್ಯ ದಿನಚರಿ ಇದನ್ನು ಪಾಲಿಸ್ಕೊಂಡು ನಮ್ಮ ದೇಶವನ್ನು ಎತ್ತರಕ್ಕೇರಿಸೋಣ ಅನ್ನುವ ವಿನಂತಿಯೊಂದಿಗೆ ಇವತ್ತಿನ ಈ ವಿಷಯವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.